ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ರಿ. ಏನು ಸರ್, ಎಲ್ಲ ನಿನ್ನೆಯಿಂದನೂ ಕೂಡ ಸಚಿವರು ಸಭೆ ಸಾಲಿನಲ್ಲೆಲ್ಲ ಭೇಟಿ ಮಾಡ್ತಾ ಇದ್ರಿ. ಹಾಗೇನಿಲ್ಲ, ಇದು ಮುಖ್ಯಮಂತ್ರಿಗಳನ್ನ ಪದೇ ಪದೇ ಭೇಟಿ ಆಗ್ತಿರ್ತೀವಿ ನಾವು. ಪ್ರತಿ ದಿವಸ ಊರಲ್ಲಿದ್ದಾಗ ಪ್ರತಿ ದಿವಸ ಭೇಟಿ ಆಗ್ತೀವಿ. ಅದರಲ್ಲಿಂದ ಎಲೆಕ್ಷನ್ ಏನಾದರೂ ನಾನು ಚುನಾವಣೆ ನಂತರ ಭೇಟಿ ಆಗಿರಲಿಲ್ಲ. ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು ಅಲ್ಲೇ ಬಂದಿದ್ರು, ಅವ್ರಿಗೆಲ್ಲ ವಿಷಯನೂ ಕೂಡ ಗೊತ್ತಿದೆ. ಅದಾಗಿನೂ ಕೂಡ ಬಂದು ನಾನು ಮುಖ್ಯಮಂತ್ರಿಗಳ ಜೊತೆ ಬಂದು ಸುಮ್ಮನೆ ಕಟ್ಟಿಸಿ ಭೇಟಿಯಾಗಿರೋನಾಗಿದೆ ಎಲ್ಲವನ್ನು ಹೇಳಿ, ನಮ್ಮ ಇಲಾಖೆದಲ್ಲಿ ಕೂಡ ಏನು ನಡೀತದೆ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ಚುನಾವಣಾ ವರದಿ ಏನಾದರೂ ಕೊಟ್ಟರು ಸರ್, ಏನಾಗಿದೆ ಹೇಗೆ ಉತ್ತರ? ಅದು ಮುಖ್ಯಮಂತ್ರಿಗಳು ಗೊತ್ತೂ ಇದೆ, ಅಲ್ಲಿ ಬಂದಿದ್ರು, ಅವರು ಬಿಜಾಪುರ ಬಂದಿದ್ದರು, ಅವರು 2 ಸಲ ಬಂದಿದ್ದರು, ಅವ್ರಿಗೆಲ್ಲ ಗೊತ್ತಿದೆ. ರಾಜೀವ್ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಬಂದಾಗೂ ಬಂದಿದ್ದರು. ಸೊ ಈಗಲೂ ಕೂಡ ಅದೇ ಚರ್ಚೆ ಮಾಡಿದ್ದೀವಿ, ಹೇಳಿದ್ದೀವಿ ಎಲ್ಲ ಹಿಂಗೆ ಚೆನ್ನಾಗಿದೆ ಅಂತೇಳಿ. ಸರ್, ಈಗ ಸರ್ಕಾರಕ್ಕೆ ಶಾಸಕರ ಸಮಸ್ಯೆಗಳನ್ನ ಆಲಿಸಿ ಅಂತೇಳಿ ಎಲ್ಲ ಸಚಿವರಿಗೂ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾರು ಸರ್ಕಾರ ಬೀಳುತ್ತೆ ಹೋಗುತ್ತೆ ಅನ್ನೋ ಚರ್ಚೆಗಳು ಶುರುವಾಗಿದೆಯಲ್ಲ. ನೋಡಿ, ಒಂದೇಳ ನಮ್ಮ ಒಂದೇದ್ದು, ನಮ್ಮ ಸರ್ಕಾರನ ಅಳಗಾಡಿಸ್ಲಿಕ್ಕೆ ಯಾರ ಕಡೆನೂ ಆಗೋದಿಲ್ಲ. ಈ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಏನಿದಾರಲ್ಲ, ನಾನು ನೆರೆ ಅಲ್ಲೇ ಒಂದು ಕಡೆ ಜತ್ ಬರ್ತದೆ, ಸೋಲಾಪುರ್ ಬರ್ತದೆ, ಸಾಂಗ್ಲಿ ಬರ್ತದೆ, ಕೊಲ್ಹಾಪುರ್ ಬರ್ತದೆ. ಇವತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಮುಗಿದ ಕೂಡಲೇ ಏಕನಾಥ್ ಶಿಂದೆ ಇವತ್ತು ದಿವಸ ಮಾಜಿ ಆಗ್ತಾರಲ್ಲಿ. ಯಾಕಂದರೆ ಅಲ್ಲಿ ಏನಾಗಿದೆ, ಇವರೇನು ಶಿವಸೇನನ ಹೊಡೆದಿದ್ರು, ಎಲ್ಲನೂ ಕೂಡ ಇವತ್ತು ಜನರು ವೋಟರ್ಸ್ ಹಿಡ್ಕೊಂಡು ಶಿವಸೇನಾ ಸೈನಿಕರು ಅಂತಾರೆ, ಅವ್ರಿಗೆ ಶಿವಸೈನಿಕರು ಅಂತಾರೆ, ಮತ್ತು ಲೀಡರ್ಸು ಎಲ್ಲರಿಗೂ ಕೂಡ ಇವತ್ತು ದಿವಸ ನಾವು ತಪ್ಪು ಮಾಡಿದ್ದೀವಿ ಅನ್ನೋ ಭಾವನೆ ಇದೆ. ಇವತ್ತು ದಿವಸ ಅವರೆಲ್ಲರೂ ಕೂಡ ಹಾತುರಿದ್ದಾರೆ. ಈ ಚುನಾವಣೆಯಲ್ಲಿ ಕೂಡ ನಾವು ಅಲ್ಲಿ ಸುಮಾರು 30 ಸೀಟ್ಸ್ಗಿಂತ ಜಾಸ್ತಿ ಗೆಲ್ತೀವಿ ನಾವು ಅಲ್ಲಿ ಮಹಾರಾಷ್ಟ್ರದಲ್ಲಿ. ಹೀಗಾಗಿ ಎಲ್ಲರೂ ಕೂಡ ವಾಪಸ್ಸು ಉದ್ಧವ್ ಠಾಕ್ರೆ ಹತ್ರ ಹೋಗ್ತಾ ಇದ್ದಾರೆ. ಎರಡನೇದು ಅದೇ ರೀತಿ NCPಯಲ್ಲಿ ಕೂಡ ಆಗಿದೆ. ಅಜಿತ್ ಪವಾರ್ ಅವ್ರ ಜೊತೆ ನಾವು ಹೋಗಿ ತಪ್ಪು ಮಾಡಿದ್ದೀವಿ, ಶರದ್ ಪವಾರ್ ಅವ್ರಿಗೆ ನಾವು ಇದು ಮಾಡಿ ತಪ್ಪಾಗಿದೆ ಅಂಥೇಳಿ. ಹೀಗಾಗಿ ಮೂಲ NCP ಶರದ್ ಪವಾರ್ NCP, ಉದ್ಧವ್ ಠಾಕ್ರೆ ಶಿವಸೇನಾ, ಈ 2 ಕಡೆನೂ ಕೂಡ ಏನು ಯಾರು ಹೋಗಿದ್ದಾರೆ ಹೊರಗಡೆ, ನೀವು ಬರೆದಿಟ್ಕೊಳ್ಳಿ, ಇವರೆಲ್ಲರೂ ಮತ್ತೆ ವಾಪಸ್ಸಲ್ಲಿ ಹೋಗ್ತಾರೆ. ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಮುಗಿದ 1 ತಿಂಗಳಲ್ಲಿ ಏಕನಾಥ್ ಶಿಂದೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ. ಸರ್, ಈಗ ಅವರು ರಾಜ್ಯಕ್ಕೆ ಬರ್ತಾರೆ ಅನ್ನುವಂಥದ್ದು ಸರ್. ಅವ್ರು ಬಂದು ನಮ್ಮಲ್ಲಿ ಏನು ಮಾಡ್ತಾರೆ, ನಾನು ಹೇಳಿದ್ನಲ್ಲ, ನಿನ್ನೇನು ಕೂಡ ಹೇಳಿದ್ದೀನಿ. ಅಲ್ಲಿ ಮಹಾರಾಷ್ಟ್ರದಲ್ಲಿ 2/3 ಮಾಡ್ಕೊಂಡಿದ್ರು, 44 ಶಾಸಕರಿದ್ರು. 2/3 ಅಂದ್ರೆ 20-25 ಶಾಸಕರು ಆಗ್ತಿತ್ತು. ಇಲ್ಲಿ 2/3 ಅಂದ್ರೆ 90 ಶಾಸಕರು ಬೇಕು. ಅದನ್ನು ಹುಡುಗಾಟ ತಿಳ್ಕೊಂಡಿದ್ದಾರೆ ಅವರು ಏಕನಾಥ್ ಶಿಂದೆ. ಆಮೇಲೆ ಆಯ್ತಪ್ಪ, ಸರ್ಕಾರ ಮೈನಾರಿಟಿ ತರಬೇಕಂದ್ರೂ ಕೂಡ 50+ MLAs ಬೇಕು. ಅವ್ರು ತಮ್ಮ ಶಾಸಕ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ಚುನಾವಣೆ ನಿಂತು ಬರಬೇಕಾಗ್ತದೆ. ಆ ಥರ ಯಾವ ಒಬ್ಬ ಶಾಸಕರು ನಮ್ಮ ಪಕ್ಷದಲ್ಲಿಲ್ಲ. ಆಮೇಲೆ ಉಲ್ಟಾ ಇವತ್ತಿನ ದಿವಸ JDSನಿಂದ BJPಯಿಂದ ದೊಡ್ಡ ಪ್ರಮಾಣದಲ್ಲಿ ಇವತ್ತು 30-40 ಶಾಸಕರು ಇವತ್ತು ದಿವಸ ಕಾದ್ ನೋಡಿ, ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಅವ್ರು ಆ ಕಡೆ ಬರ್ತಾರೆ. ಅಲ್ಲ ಸರ್, ಸರ್ಕಾರದಿಂದ ಹೊರಬಂದಂತ ಶಾಸಕರು ಬೆಂಗಳೂರಿಗೆ ಬರ್ತಾರೆ, ಅದಕ್ಕೆ ಕಾಂಗ್ರೆಸ್ ರೆಸಾರ್ಟ್ಗೆ ಇರ್ತಾರೆ ಅನ್ನುವಂತ ಹೊರಭಾಗದಲ್ಲಿ ಯಾರು ಮಹಾರಾಷ್ಟ್ರದವರು ಯಾರು ಈಗ ಹೇಳಿದ್ರಲ್ಲ ಸರ್, ಶಿವಸೇನೆಯಿಂದ ಬರ್ತಾರೆ ಅಂದ್ರಲ್ಲ, ಬೆಂಗಳೂರಿಗೆ ಬರುತ್ತೆ ಅಂತ. ಅದೇನು ಏನಂತಲ್ಲ, ಅವರು ಸ್ವಇಚ್ಛೆಯಿಂದ ಬರ್ತಾರೆ. ಅಲ್ಲಿ ಶರದ್ ಪವಾರ್ ಇದ್ದಾರೆ, ಉದ್ಧವ್ ಠಾಕ್ರೆ ಇದ್ದಾರೆ. ಅಲ್ಲಿ ಶರದ್ ಪವಾರ್ ಇಸ್ ನ್ಯಾಷನಲ್ ಲೀಡರ್. ಅವ್ರಿಗೆ ಪ್ರೊಟೆಕ್ಷನ್ ಕೊಡುವಂಥವ್ರು ನಾವು ಯಾರು ಇಲ್ಲ ಅಲ್ಲಿ. ಅಲ್ಲ, ಏಕನಾಥ್ ಶಿಂದೆ ಅವ್ರಿಗೆ ಒಂದು ಕೌಂಟರ್ ಕೊಡ್ತೀರಾ ಅಂತ ಸರ್, ಇಲ್ಲಿ ಶಾಸಕರನ್ನ ಕರ್ಕೊಂಬಂದು? ಯಾರಿಗೆ? ಅಲ್ಲಿಂದ ಶಾಸಕರನ್ನ ಕರ್ಕೊಂಬಂದು ಅಲ್ಲಿ ಅವ್ರು ನಿರ್ಧಾರ ಮಾಡ್ತಾರೆ, ನಾವು ಕರ್ಕೊಂಬರೋಣ ಯಾಕೆ ಅಲ್ಲಿ. ನೋಡಿ, ಒಂದು ಹೇಳ್ತೀನಿ, ಚುನಾವಣೆ ಮುಗಿದ ಮೇಲೆ ನೀವು ಬರೆದಿಟ್ಕೊಳ್ಳಿ, ಏಕನಾಥ್ ಶಿಂದೆ ಶಿವಸೇನಾ ನಿರ್ಣಾಮ ಆಗ್ತದೆ. ಆಮೇಲೆ ನಮ್ಮ ಅಜಿತ್ ಪವಾರ್ ಅವರ NCP ನಿರ್ಣಾಮ ಆಗ್ತದೆ. ಈಗಾಗಲೇ ಪಾರ್ಲಿಮೆಂಟ್ ಟಿಕೆಟ್ ಕೊಡೋತಿಗೆ ಅಜಿತ್ ಪವಾರ್ಗೆ ಭಾಳ ಕೆಟ್ಟದಾಗ ನಡೆಸ್ಕೊಡ್ಯಾರು. 3-4 ಸೀಟ್ ಕೊಡಿದ್ರು ಅಷ್ಟೇ. ಅದು ಅದರಲ್ಲಿ ಒಂದು ಬಾರಾಮತಿ ಒಂದು. ನನ್ನ ಸಂಪೂರ್ಣ ಅಲ್ಲಿ ಇದೆಲ್ಲ ಗೊತ್ತಲ್ಲ ಪಕ್ಕ ನನಗೆ. ನಮ್ಮ ಅವ್ರು ನಮ್ಮಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ನಾವೊಂದು 5 ಮಂದಿ MLAನೂ ಕೂಡ ಏಕನಾಥ್ ಶಿಂದೆಗೆ ಡಿಸ್ಟರ್ಬ್ ಮಾಡೋಕ್ಕಾಗೋದಲ್ಲ. ಆದರೆ ಇಷ್ಟೇ, ನಾವು ಮಾಡ್ತೀವಿ ಅಂತಲ್ಲ, ಅಲ್ಲಿ ಜನ ಶಿವಸೈನಿಕರು, NCP ಕಾರ್ಯಕರ್ತರು, ಲೀಡರ್ಸ್ ಎಲ್ಲರೂ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ವಾಪಸ್ಸು ಉದ್ಧವ್ ಠಾಕ್ರೆ ಹತ್ರ ವಾಪಸ್ ಆ ಶಿವಸೇನೆಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಶರದ್ ಪವಾರ್ NCP ಹೋಗ್ತಾ ಇದ್ದಾರೆ. ಅಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಮತ್ತೆ ಮಹಾಗಠಬಂಧನ್ ಸರ್ಕಾರ ಏನಿದೆ ಇವತ್ತು ದಿವಸ, ನಮ್ಮ ಶರದ್ ಪವಾರ್ ಅವರು, ಕಾಂಗ್ರೆಸ್ಸು ಮತ್ತು ಶಿವಸೇನೆ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಇವತ್ತು ಅಲ್ಲಿ ಸರ್ಕಾರ ರಚನೆ ಆಗ್ತದೆ. ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಲ್ಲ, ಆದ್ರೆ ಒಂದಷ್ಟು ಅಸಮಾಧಾನ ಯಾವ ಮನೇಲಿ ಇರೋದಿಲ್ಲ. ಸರ್ಕಾರ ಅಂತೂ ಬಿಟ್ಬಿಡಿ, ನಮ್ಮ ಮನೇಲಿನೇ ಇವತ್ತು ದಿವಸ ಭಿನ್ನಾಭಿಪ್ರಾಯಗಳಿರ್ತವೆ. ಅದೆಲ್ಲ ಇರೋದು ಸಹಜ ಇವತ್ತು ದಿವಸ. ಇದರ ಅರ್ಥ ಯಾರು ಕೂಡ, ನಾನು ನೋಡಿದ್ದೀನಿ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್, ಇದರ ಅರ್ಥ ಯಾವುದು ಸರ್ಕಾರ ಬೀಳಿಸುವಂಥ ಹತ್ತಕ್ಕೆ ಅದು 4 ಗೋಡೆ ಮಧ್ಯೆ ಚರ್ಚೆ ಆಗ್ತದೆ. ಏನು ತಪ್ಪುಗಳಾಗ್ತಿತ್ತು, ಈಗ ನನ್ನಿಂದೂ ತಪ್ಪಾಗಿರ್ಬೋದು, ಸತೀಶ್ ಜಾರಕಿಹೊಳಿಂದೂ ತಪ್ಪಾಗಿರ್ಬೋದು, ಮತ್ತು ಯಾರಿಂದೂ ತಪ್ಪಾಗಿರ್ಬೋದು. ಅವೆಲ್ಲನೂ ಕೂಡ 4 ಗೋಡೆ ಮಧ್ಯೆ ಹೊತ್ತು ನಾವು ಬಗೆಹರಿಸ್ಕೊಂತ ಕೆಲಸ ಆಗ್ತದೆ. ಯಾರು ಕೂಡ ಸರ್ಕಾರ
ಬೀಳಿಸುವಂಥ ಕೆಲಸ ಅದಕ್ಕೆ ಆ ಪ್ರಶ್ನೆ ನೀವು ಕೇಳೋದೇ ತಪ್ಪದನ್ನು. ಸರ್ ಜೆಡಿಎಸ್ನ 11 ಶಾಸಕರು ಕಾಂಗ್ರೆಸ್ ಪಕ್ಷದ ನಾಯಕರ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಮಾತು ಸರ್. ಮತ್ತು ಹಾಗಿದ್ರೆ ಸರ್ಕಾರ ಹೆಂಗೆ ಬರ್ತದೆ ನೀವೇ ಕೇಳ್ತಿರಲ್ಲ ಪ್ರಶ್ನೆ. ಅಲ್ಲಲ್ಲ ಈಗ ಜೆ ಡಿ ಎಸ್ನವ್ರು 11 ಜನ 12 ಜನ ನಮ್ಮ ಸಂಪರ್ಕ ಆಗಿದ್ರೆ ಮತ್ತು ನಿಮ್ಮ ಯಾರು ಏಕನಾಥ್ ಶಿಂದೆ ಕೆಲಸ ಎಲ್ಲಿ ನಡೀತದೆ ಇಲ್ಲಿ? ಅಲ್ಲ ಇದು ಇರೋದು ನಿಜ ನಿಮ್ಗೆ ಗೊತ್ತಿದೆಯಲ್ಲ ನಿಮಗೆ ಅಲ್ಲ ಇರೋದು ಸತ್ಯನ ಸರ್ ಅಂತ ಈಗ. ನಿಶ್ಚಿತವಾಗಿನು. ಸರ್ ಈಗ ಪೆಂಡ್ರೈವ್ ಪ್ರಕರಣದಲ್ಲಿ ಸರ್ಕಾರದ ಭಾಗವಾಗಿ ದೊಡ್ಡ ತಿಮಿಂಗ್ಲಿದೆ, ಆ ತಿಮಿಂಗ್ಲನ್ನ ಹಿಡಿದ್ರೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ ಅನ್ನೋ ಹೇಳಿಕೆಯನ್ನ ನೋಡಿ SIT ಇದೆ, SIT ತನಿಖೆ ಮಾಡ್ತಾರೆ. ಸಾಹಿತ್ಯ ಹೀಗಾಗಿ ನಾನು ಸರ್ಕಾರ ಭಾಗ ಆಗಿ ಒಬ್ಬ ಮಾಜಿ ಗೃಹ ಸಚಿವನಾಗಿ ತನಿಖೆ ನಡೆದಾಗ ನಾನು ಬೇರೆ ಏನು ಹೇಳಕ್ಕೆ ಬಯಸೋದಿಲ್ಲ. SIT ಇದೆ, SIT ಮೇಲೆ ವಿಶ್ವಾಸ ಇಡಲಿ. ಇವತ್ತು ತನಿಖೆಯಾಗಿ ಯಾರು ತಪ್ಪಿಸ್ತಿದ್ದಾರೆ, ಯಾರು ತಿಮಿಂಗಲಗಳಿದಾವೆ, ಯಾರಿದ್ದಾರೆ ಅದೆಲ್ಲವೂ ಹೊರಗೆ ಬರ್ತದೆ. ಸರ್ ಸಾಹಿತಿಗಳು ಸಹ ಪತ್ರ ಬರೆದಿದ್ದಾರೆ ಸಿಎಂಗೆ. 107 ಜನ ನೊಂದವರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಿಶ್ಚಿತವಾಗಿನೂ ಕೂಡ ಹೇಗೆ ಮಹಿಳೆಯರು ನಿಶ್ಚಿತವಾಗಿನೂ ಕೂಡ ಇವತ್ತು ಮಹಿಳೆ ಯಾರು ಅಲ್ಲಿ ವಿಕ್ಟಿಮ್ಸ್ ಇದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡುವಂಥದ್ದು ಆಗಬೇಕು ಮತ್ತು ಅವ್ರಿಗೆ ಸೂಕ್ತ ರಕ್ಷಣೆನೂ ಕೊಡಬೇಕು. ಮತ್ತು ಮಾಧ್ಯಮದಲ್ಲಿ ಕೂಡ ವಿನಂತಿ ಮಾಡ್ಕೋತೀವಿ ಇವತ್ತು ಸಹ ಅವ್ರನ್ನ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜವಾಬ್ದಾರಿತ ನಡ್ಕೋಬೋದು. ಇವತ್ತು ನಾವು ಶೋಷಣೆಗೆ ಒಳಗಾಗಿರ್ಬೋದು, ಅವ್ರನ್ನ ನಾವು ಬಿತ್ತರಿಸಿಬಿಟ್ರೆ ಅವ್ರ ಬದುಕೆಲ್ಲ ಹಾಳಾಗೋಗ್ತದೆ. ಅದನ್ನು ಕೂಡ ಎಲ್ಲ ಒಂದು ಕಡೆ ನೋಡ್ಕೋಬೇಕು. ಅವ್ರು ತಪ್ಪಿಸ್ತಾ ಇರಿದ್ದಾರೆ ಪ್ರಜ್ವಲ್ ರೇವಣ್ಣ ಇವತ್ತು ಅವ್ರು ತಪ್ಪಾಗಿದ್ರೆ ಕಠಿಣ ಶಿಕ್ಷೆ, ಅತ್ಯಂತ ಕಠಿಣ ಶಿಕ್ಷೆ ಕೊಡಿ. ಕಾನೂನು ಇದರಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಂತ ಕಠಿಣ ಶಿಕ್ಷೆ ಕೊಡಿ, ಬೇಡ ಅನ್ನೋದಲ್ಲ. ಆದರೆ ಅಲ್ಲಿ ವಿಕ್ಟಿಮ್ಸ್ಗೆ ನಾವು ಬಹಿರಂಗವಾಗಿ ಅವ್ರನ್ನ ಇದು ಮಾಡಿಸಿದ್ರೆ ಅವ್ರ ಕುಟುಂಬದ ಇದ್ರದ್ದು ಎಷ್ಟು ಮಂದಿ ಅವ್ರನ್ನ ಬೀದಿ ಪಾಲು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕಣ್ಗಾವಲು ಇಟ್ಟಿಲ್ಲ, ಹಂಗಾಗಿ ಸರ್ಕಾರದ ಮೇಲೆ ಮಹಿಳೆಯರು ಯಾವ ರೀತಿಯ ವಿಶ್ವಾಸ ಇಟ್ಟು ಸುರಕ್ಷತೆಯಿಂದ ಇರಬೇಕು ಅನ್ನೋ ನೋಡಿ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ MP ಗಳ ಮೇಲೆ ಹೋಗಿ ಏನೋ ನೀವು CCTV ಕ್ಯಾಮರಾ ಹಾಕೊಂಡ್ಬಿಟ್ರೆ ಬರ್ತದ? ಏನ್ ಮಾತಾಡ್ತೀವಿ ನೀವು? ಎಲ್ಲರೂ ಮಾಡೋಕ್ಕಾಗತ್ತಾ? ಅವ ತಪ್ಪು ಮಾಡಿದ ನಂತರ ಇಡೀ ಇದಕ್ಕೆ ವ್ಯವಸ್ಥೆಗೆ ನಾವು ಬಲಿಗೆ ಬರೋಕ್ಕಾಗಲ್ಲ. ಈ ಪ್ರಕರಣ ಅಂದ್ರೆ ಏನು? ಅಲ್ಲ. 5 ದಿನ ಇಲ್ಲೇ ಇದ್ರು ಅವ್ರನ್ನ ತಗೊಳ್ಳಿಲ್ಲ, ವಶಕ್ಕೆ ತಗೊಳ್ಳಿಲ್ಲ ಅಂತ. ನೋಡಿ ಕಾನೂನು ಇದೆ, ಕಾನೂನು ಪ್ರಕಾರ ಇವತ್ತು ದಿವಸ ನಡ್ಕೊಂಡಿದ್ದೀವಿ. ಕಂಪ್ಲೇಂಟ್ ಆಗ್ಬೇಕಾಗ್ತದೆ, FIR ಆಗ್ಬೇಕಾಗ್ತದೆ. ಸುಮ್ಮನೆ ನೀವು ಹೋಗಿ ತಗೋತೀರಾ? ವಿತೌಟ್ ಕಂಪ್ಲೇಂಟ್ ತಗೋತೀರಾ? ಎಲ್ಲ ಅವ್ರಿಗೆ ಗೊತ್ತಿದೆ. ಈಗ ತಪ್ಪು ಮಾಡಿದ್ರೆ ಡಿಫೆಂಡ್ ಮಾಡ್ಕೊಳಕ್ ಹೋಗ್ತಾ ಇದಾರೆ. ಸರಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.